ಇಲ್ಲಿರ್ದಿರ್ತಕ್ಕಂತ ಎಲ್ಲಾ ಮೀಡಿಯಾ ಮಿತ್ರರಿಗೂ ನಾನು ತುಂಬಾ ಹೃದಯದಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಮೈಕ್ ಹತ್ರ. ಮತ್ತೆ ನನಗೆ ಈ ಅವಕಾಶ ಕೊಟ್ಟಂತ ವಿಘ್ನೇಶ್ವರ ಸಿನಿಮಾಸ್ನ ನನ್ನ 3 ಪ್ರೊಡ್ಯೂಸರ್ಸ್ಗೂ ನಾಗರಾಜ್ ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ದೇವು ಸರ್ ಆಗಿರ್ಬೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ಗೆ ಇಲ್ಲಿ ಈ ಸಿನಿಮಾಗೆ ಒಂದು ಅವಕಾಶ ಸಿಗೋದಕ್ಕೆ ಮೂಲ ಕಾರಣ ಪ್ರಕಾಶ್ ಅಂತ ಅಂದ್ಬಿಟ್ಟು ಅವ್ರು ನನ್ಗೊಂದ್ಸಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಮಾಡ್ಬಿಟ್ಟು ಒಂದು ಸಿನಿಮಾ ಇದೆ ಆಡಿಷನ್ ಕೊಡಿ ಅಂತ ಹೇಳ್ತಾರೆ. ನನ್ಗೆ ಗೊತ್ತಿರಲ್ಲ ಚಂದ್ರಮೌಳಿ ಅಂದ್ರೆ ಯಾರು ಅಂತಾನೂ ಗೊತ್ತಿರಲ್ಲ, KGF ರೈಟ್ ಅಂತಾನೂ ಗೊತ್ತಿರಲ್ಲ. ಆ ಟೈಮಲ್ಲಿ ನಾನು ಹೀರೋ ಆಗ್ಬೇಕಂತ 19 ವರ್ಷದಿಂದ ಬಂದಿರ್ತೀನಿ ಇಂಡಸ್ಟ್ರಿಗೆ, ಎಲ್ಲೂ ಅವಕಾಶ ಸಿಕ್ಕಿರಲ್ಲ. ಡೈರೆಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ. ಅವ್ರು ಕರೆದಾಗ ನಾನು ಅದನ್ನ ಕೇರ್ಲೆಸ್ ಆಗಿ ತಾಂತೀನಿ. ಎಲ್ರು ಕರೀತಾರೆ, ದುಡ್ಡು ಹಾಕು ಅಂತಾರೆ, ಪ್ರೊಡ್ಯೂಸ್ ಮಾಡು, ಅದ್ ಕರ್ಕೊಂಬ, ಪ್ರೊಡ್ಯೂಸರ್ ಕರ್ಕೊಂಬ, ಇದ್ ಕರ್ಕೊಂಬ ಅಂತ ಹೇಳ್ತಾರೆ. ನೆಗ್ಲೆಕ್ಟ್ ಮಾಡಿದಾಗ ನನ್ ವೈಫ್ ನನ್ಗೆ ಹೇಳ್ತಾಳೆ, ಯಾರೋ ಒಬ್ರು ನಿನ್ನ ಕರೆದು ಒಂದು ಅವಕಾಶ ಕೊಡ್ತಿದಾರೆ ಅಂದ್ರೆ ಹೋಗು, ಮೀಟ್ ಮಾಡು, ಏನೋ ಇರುತ್ತೆ, ಏನೋ ಇಷ್ಟಪಟ್ಟಿರ್ತಾರೆ ನೀನಲ್ಲಿ ಅಂತೇಳಿ. ಅವ್ರು 6 ಗಂಟೆ ಹೇಳಿದ್ರೆ ನಾನು 7 o'clock ಹೋಗ್ತೀನಿ. ನಾನು ಓರಿಯನ್ ಮಾಲ್ ಪಕ್ಕದಲ್ಲಿ ಒಂದು ಕಾಫಿ ಡೇಗೆ. ಅವ್ರ ಒಂದು ಟೀಮ್ ಒಂದ್ 10 ಜನ ಕುಂತಿರ್ತಾರೆ. ಎಲ್ರು ಇಂಟ್ರೊಡ್ಯೂಸ್ ಆಗ್ತಾರೆ. ಅವಾಗ್ಲೂ ನಂಗೆ ಗೊತ್ತಾಗಲ್ಲ ಇದು KGF ಅವ್ರು ಮಾಡಿರ್ತಕ್ಕಂಥ ಫುಲ್ ಟೀಮ್ ಅಂತೇಳಿ. ಒಂದು ಸೀನ್ ಕೊಡ್ತೀನಿ, ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ, ನಾನು ದುಡ್ಡು ಗಿಡ ಎಲ್ಲ ಹಾಕೋದಿಕ್ಕಾಗಲ್ಲ, ಏನಾದ್ರೂ ಅವಕಾಶ ಕೊಟ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾನು ಈಗ್ಲೇ ಹೋಗ್ಬಿಡ್ತೀನಿ ಅಂತೇಳಿ. ಆಗ ಅವರು ಡೈರೆಕ್ಟ್ರು ಮಾತಾಡ್ತಾರೆ, ನೀವೇನು ₹1 ದುಡ್ಡು ಹಾಕೋದಿಕ್ ಹೋಗ್ಬಿಡಿ, ನಾನೊಂದ್ ಸೀನ್ ಕೊಡ್ತೀನಿ, ಆ ಸೀನ್ ನ ಮಾಡಿ ಅಂತ ಹೇಳ್ತಾರೆ. ಹೌದಾ, ಓಕೆ ಅಂತಂದ್ಬಿಟ್ಟು ನಾನು ಕೇಳಿದಾಗ ಆ ಸೀನ್ ಅಲ್ಲಿ ಆಗತ್ತೆ, ಅದೆಲ್ಲ ಓಕೆ ಆದ್ಮೇಲೆ 15 ದಿನ ಬಿಟ್ಟು ಕರೀತೀನಿ ಅಂತಾರೆ. 15 ದಿನ ಆದ್ಮೇಲೆ ನೀವು ಈ ಸಿನಿಮಾಗೆ ಹೀರೋ ಅಂತ ಅಂದ್ಬಿಟ್ಟು ಇದಾದಾಗ ಅವರೊಂದು ಪ್ರೊಡ್ಯೂಸರ್ನ ರೆಡಿ ಮಾಡ್ಕೊಂಡಿರ್ತಾರೆ. ನಾನು ಒಂದ್ ಕಡೆ ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ತಿರುವಾಗ ಪವನ್ ಅಂತ ಒಬ್ರು ಇರ್ತಾರೆ, ಅವ್ರೊಂದ್ ಸಿನಿಮಾ ಮಾಡ್ಬೇಕಂತ ಡೈರೆಕ್ಟರ್ ಅವರು ಇಲ್ಲೇ ಇದ್ದಾರೆ. ಅವ್ರು ಡೈರೆಕ್ಷನ್ ಮಾಡ್ಬೇಕಾಯ್ತು ಸಿನಿಮಾನ ನನಗೋಸ್ಕರ ಬಿಟ್ಕೊಡ್ತಾರ ಅವರು. ನೀನ್ ಬೆಳಿ, ನೀನು ಕಷ್ಟಪಟ್ಟಿದ್ಯಾ, ಒಂದೇ ಊರು, ನೀನ್ ಬೆಳೆದ್ರೆ 4 ಜನಕ್ಕೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಅವ್ರ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು, ನನಗೆ ಆಕ್ಚುಲಿ ಪ್ರೊಡ್ಯೂಸರ್ಸ್ ಯಾರಂತಾನೂ ಗೊತ್ತಿರಲ್ಲ, ಪವನ್ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವ್ರ ಸಿನಿಮಾ ಟೇಕ್ ಆಫ್ ಆಗಿ ಅಡ್ವಾನ್ಸ್ ಆಗಿರುತ್ತೆ ಒಂದು 25 ಲಕ್ಷ, ಅದನ್ನ ಬಿಟ್ಟು ನನಗ್ ಕೊಡ್ತಾರೆ ಅವ್ರು, ಪವನ್ ಅವರು. ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತಂದ್ರೆ ಮೂಲ ಕಾರಣ ಪವನ್ ಅನ್ನೋ ಒಂದು ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಂಬಿಕೆ ಇಟ್ಟು ಒಂದು ಟೀಮ್ ಆಗಿ ಅಲೈನ್ ಆಗತ್ತೆ. ಚಂದ್ರಮೌಳಿ ಅವ್ರದ್ದು ಒಂದು ಸ್ಟೋರಿ ಇರುತ್ತೆ ಹಿಂದೆಗಡೆ, ಈ ಸಿನಿಮಾಗೆ ಹೊಸೊಬ್ರನ್ನೇ ಇಟ್ಕೊಂಡ್ ಮಾಡ್ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಏನೋ ಒಂದು ಇನ್ಸಿಡೆಂಟ್ ಅವಮಾನ ಆದಾಗ ಅವರು ಹೊಸಬ್ರ ಜೊತೆಲೆ ಸಿನಿಮಾ ಮಾಡ್ಬೇಕಂತ ಇರ್ತಾರೆ. ಎಲ್ರೂ ಸೇರ್ಕೊಂಡು ಇದ್ ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟರ್ ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಅರ್ಜುನ್ ರೆಡ್ಡಿ ಮಾಡಿದ್ದಾರೆ, ಈ ಸಿನಿಮಾಗೆ ಅವ್ರು ಸೂಟ್ ಆಗ್ತಾರೆ ಅಂತಂದಾಗ ರದನ್ ನನಗೆ ತುಂಬಾ ಕ್ಲೋಸ್ ಇರ್ತಾರೆ. ನಾವು ಜೊತೆಲಿ ತೆಲುಗುನಲ್ಲೆಲ್ಲ ವರ್ಕ್ ಮಾಡಿರ್ತೀವಿ. ಒಂದೇ ಒಂದು ಫೋನ್ ಕಾಲಿಗೆ ನಾನು ಕೇಳ್ತೀನಿ, ಅವ್ರು ನನ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಕೇಳಿದ ತಕ್ಷಣ ಅವರು, ನಿನ್ ತಾಯಿಗೋಸ್ಕರ ಬಂದ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ರು ನನ್ನ ಆರ್ಟಿಸ್ಟ್ ಆಗ್ಬೇಕಂತ, ಹೀರೋ ಆಗ್ಬೇಕಂತ ಅಂದ್ಬಿಟ್ಟು 19 ವರ್ಷದಿಂದ ನಾನು ಜರ್ನಲಿಸಂ ಮುಗಿಸಿ ನಾನು ಬ್ಯಾಂಗ್ಳೂರ್ ಬಂದಿರ್ತೀನಿ. ಒಂದು ಖಾಸಗಿ ವಾಹಿನಿಗೆ ನಾನು ನ್ಯೂಸ್ ರಿಪೋರ್ಟರ್ ಆಗಿ ಹೋದಾಗ ನಲ್ಲಿ ರಿಜೆಕ್ಟ್ ಆಗುತ್ತೆ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಿನಗೆ ಬರಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಇರ್ಬೇಕು, ಏನೋ ಮಾಡ್ಬೇಕು ಅನ್ನೋ ಒಂದು ಕಾರಣದಿಂದ ಬಿಡಬಾರ್ದು ಇದನ್ನ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಷನ್ ಟೀಮ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಕಿರುತೆರೆಗೆ ಹೋಗ್ತೀನಿ. ನಾನು ಎಲ್ಲೋ ಅವಕಾಶ ಸಿಗ್ದಿರಕ್ಕೆ ಅಲ್ಲಿಂದ ಸುಮಾರು ಶೋಗಳೆಲ್ಲ ಮಾಡ್ತೀನಿ. ಬಟ್ ನನ್ನಲ್ಲಿ ಇರ್ತಕ್ಕಂಥದ್ದೊಂದು ಹಠಾಚಲ ಹೋಗಿರಲ್ಲ. ನಾನು ಹೀರೋ ಆಗ್ಬೇಕು ಅನ್ನೋದೊಂದು ಮೊದ್ಲಿಂದಾನು ಪ್ಯಾರಲರ್ ಆಗಿ ನಾನು ಟ್ರೈ ಮಾಡ್ತಿರ್ತೀನಿ. ಆ ಟೈಮಲ್ಲಿ ಕರೆದು ಅವಕಾಶ ಕೊಡ್ತಾರೆ ಚಂದ್ರಮೌಳಿ ಅವರು. ಇವತ್ತು ನಾನು ಇಲ್ಲಿ ಹೀರೋ ಆಗಿ ನಿಂತಿದ್ದೀನಿ ಅಂತಂದ್ರೆ ಅದ್ ನಾನಲ್ಲ, ಅದಕ್ಕೆ ಮೂಲ ಕಾರಣ ಚಂದ್ರಮೌಳಿ ಅವರು. ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಅವರು ತಿದ್ದಿದ್ದಾರೆ. ನನ್ನ ಕೈಲಿ ಹೀಗೆ ಬೇಕು ಆಕ್ಟಿಂಗು, ಈ ಸೀನ್ ನ ಹೀಗೆ ಮಾಡ್ಬೇಕು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಅವ್ರು ನಿಂತಿದ್ದಾರೆ. ನನ್ನ ಇವತ್ತು ಪ್ರೊಡ್ಯೂಸರ್ ಹೊಸಬ್ರಾಗಿರ್ಬೋದು, ಅವ್ರು ಒಂದೇ ಒಂದು ದಿನಕ್ಕೂ ಶೂಟಿಂಗ್ ಸ್ಪಾಟಿಗೆ ಬಂದಿಲ್ಲ. ಅವ್ರಿಗೆ ಏನ್ ನಡೀತಿದೆ ಅನ್ನೋದು ಶೂಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ, ಕತೆ ಏನನ್ನೋದು ಇವತ್ತಿಗೂ ಗೊತ್ತಿಲ್ಲ ಅವ್ರಿಗೆ. ಒಂದೇ ಒಂದು ನಂಬಿಕೆ, ಡೈರೆಕ್ಟರ್ ಮೇಲೆ ಒಂದು ನಂಬಿಕೆ ಇಟ್ಟು, ಟೀಮ್ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಸಿನಿಮಾಗೆ ದುಡ್ಡು ಹಾಕ್ತಾರೆ. ಇವತ್ತು ಸಾಂಗ್ ರಿಲೀಸ್ ಮಟ್ಟಕ್ಕೆ ಬಂದಿದೆ. ನೀವೆಲ್ರೂ ಬಂದು ಸಪೋರ್ಟ್ ಮಾಡ್ತಾ ಇದ್ರ. ಒಂದು ಹೊಸಬ್ರು ಸಿನಿಮಾಗೆ ಯಾರೂನು ಇವತ್ತು ಅಷ್ಟು ಈಸಿಯಾಗಿ ಸಪೋರ್ಟ್ ಮಾಡಲ್ಲ. ಅಂತದ್ರಲ್ಲಿ ಮುರಳಿ ಸರ್ ಬಂದು, ನೀವು ಬೆಳಿಬೇಕು, ಎಲ್ರು ಚೆನ್ನಾಗಾಗ್ಬೇಕು, ಸಿನಿಮಾ ಗೆಲ್ಬೇಕು, ಕನ್ನಡ ಇಂಡಸ್ಟ್ರಿ ಗೆಲ್ಬೇಕು ಅಂತ ಅಂದ್ಬಿಟ್ಟು 2 days ಬ್ಯಾಕ್ ಈವ್ನಿಂಗ್ ಕೇಳಿದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದು, ನಾನು ಸಪೋರ್ಟ್ ಮಾಡ್ತೀನಿ, ಒಳ್ಳೇದಾಗ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ನನ್ನ ಮೀಡಿಯಾ ಮಿತ್ರರಿಗೆ ನಾನು ತುಂಬಾ ಹೃದಯ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಕನ್ಸ್ ಕಟ್ಕೊಂಡು ಅದೇ ತರ ತುಂಬಾ ವರ್ಷದಿಂದ ನಾನೊಂದು ರಿಪೋರ್ಟರ್ ಆಗ್ಬೇಕಂತ ಬಂದಿದ್ದನು. ನಾನೊಬ್ಬ ಟೆಕ್ನಿಷಿಯನ್ ಆಗಿ ನಿಂತಿದ್ದೀನಿ. ನಾನು ಹೀರೋ ಅನ್ನೋ ಫೀಲಿಂಗ್ ಅಲ್ಲಿ ಖಂಡಿತ ಇಲ್ಲ. ಯಾಕಂದ್ರೆ ನಾನು ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಬ್ರು ನೀವು ಸಪೋರ್ಟ್ ಮಾಡಿದ್ರೆ, ಬೆಳೆಸಿದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಆ ಶಕ್ತಿ ನಿಮ್ಮಲ್ಲಿದೆ.
ಎಲ್ರು ಪ್ರೀತಿಯಿಂದ ಕೈ ಮುಗ್ದು ಕೇಳ್ಕೊಂತೀನಿ, ಈ ಸಿನಿಮಾಗ್ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ನನ್ನ ವೈಫ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ನನ್ನ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.